ಸಚಿವ ಯತೀಂದ್ರ ಸೇರಿ ಹಲವು ಗಣ್ಯರು ಎಸ್ ಜಾನಕಮ್ಮ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ನಿನ್ನೆ ಹೇಳಿದ ಹಾಗೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಮಹಾರಾಜ ಗ್ರೌಂಡ್ಸ್ನಲ್ಲಿ ಜಾನಕಿ ಅಮ್ಮ ಅವರ ದೇಹನ ಇಟ್ಟು ಎಲ್ಲ ಅಭಿಮಾನಿಗಳಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ 3:15 ತನಕ ಬಹುಶಃ ಇಲ್ಲೇ ಇಟ್ಟಿರ್ತೀವಿ. ಅದರ ನಂತರ 3:15ಗೆ ಇಲ್ಲಿಂದ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಆ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. 5 ಗಂಟೆಗೆ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. ಅಲ್ಲೂ ಕೂಡ ಒಂದು ಸ್ವಲ್ಪ ಜನ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಸರ್ಕಾರ ಹೇಳಿದೆ ಅವ್ರಿಗೆ ಎಲ್ಲ ಗೌರವದಿಂದ ಅವ್ರಿಗೆ ಅಂತಿಮ ಸಂಸ್ಕಾರ ನಡೆಸಬೇಕು ಅಂತ ಹೇಳಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಅಲ್ಲಿರ್ತಾನೆ. ಸೊ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ದರ್ಶನಕ್ಕೆ ಸುಲಭವಾಗಿ ಅನುವು ಮಾಡಿಕೊಟ್ಟಿದ್ದೇವೆ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಿದೆ. ಸ್ಮಾರಕ ನೀಡಬೇಕು ಅಂತ ಹೇಳಿ ಎಲ್ಲ ಬೇಡಿಕೆ ಕೊಟ್ಟಿದ್ದಾರೆ. ಖಂಡಿತ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಯಾಕೆಂತಂದರೆ ಅದು ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಖಂಡಿತ ಅವ್ರಿಗೆ ಗಮನಕ್ಕೆ ತರ್ತೀನಿ. ಮತ್ತು ನಾನು ಕೂಡ ಅವರಿಗೆ ಬೇಡಿಕೆ ಇಡ್ತೀನಿ. ಯಾಕೆಂತಂದರೆ ಜಾನಕಿ ಅಮ್ಮನವರು ಮೈಸೂರಿನ ಜೊತೆಗೆ ಬಹಳ ದೊಡ್ಡ ನಂಟಿತ್ತು. ಅವರ ಪತಿಯವರು ಕೂಡ ಮೈಸೂರಿನವರೇ. ಮತ್ತು ಅವ್ರಿಗೂ ಕೊನೆ ಹೆಸರುಳಿಬೇಕು ಅಂತ ಎಳೆದಿರೋದು ಕೂಡ ಮೈಸೂರಿನಲ್ಲೇ. ಮತ್ತು ಅವರು ಅಂತಿಮವಾಗಿ ಇಲ್ಲೇ ತಮ್ಮನ್ನು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಕೂಡ ಇಚ್ಛೆನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಮೈಸೂರು ಜೊತೆ ಅಷ್ಟೊಂದು ಬಾಂಧವ್ಯ ಇದೆ. ಮತ್ತು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲೂ ಕೂಡ ನಾವೆಲ್ಲ ಬಾಲ್ಯದಲ್ಲಿ ಕನ್ನಡ ಹಾಡುಗಳು ಇವ್ರ ಹಾಡನ್ನ ಕೇಳೇ ಬೆಳೆದಿದ್ದು. ಸೊ ಹಾಗಾಗಿ ಕರ್ನಾಟಕಕ್ಕೂ ಅವ್ರ ಕೊಡುಗೆ ಇದೆ. ಸೊ ಆ ಎಲ್ಲ ಕಾರಣದಿಂದ ಸ್ಮಾರಕ ಮಾಡಿದ್ರೆ ಒಳ್ಳೆಯದು, ಅವ್ರಿಗೆ ಸರಿಯಾದಂಥ ಗೌರವ ತೋರಿಸಂಗಾಗುತ್ತೆ. ಮುಖ್ಯಮಂತ್ರಿಗಳು ನಾನು ಕೂಡ ಬೇಡಿಕೆ. ನಮ್ಮ ಭಾರತದ ಗಾನ ಕೋಗಿಲೆ ಅಂತೇಳಿ ಹೆಸರು ಪಡೆದಂತ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ. ಒಂದು ನನಗೆ ಆಶ್ಚರ್ಯ ಏನಂದ್ರೆ, ನಿನ್ನೆ ಅವರ ಕುಟುಂಬದವ್ರ ಹತ್ರ ನಾನು ಮಾತಾಡಿದೆ. ಫೈನಲ್ ಹೈದರಾಬಾದಿಂದ ಕಳೆದ 2 ವರ್ಷದಿಂದ ಬಂದು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಅವರು ವಾಸವಾಗಿದ್ದರು. ಸೊ 40,000ಕ್ಕೂ ಹೆಚ್ಚು ಹಾಡುಗಳಿಗೆ ಅವರ ಧ್ವನಿಯನ್ನು ಕೊಟ್ಟಂತ ಏಕೈಕ ನಾಯಕಿ. ಆ ಕುಟುಂಬದ ಕೇಳಿದೆ, ನಿಮಗೆ ನಾನು ಚೆನ್ನೈಗೆ ಹೋಗಬೇಕು ಅಂದರೆ ಅಲ್ಲಿ ಕಳಿಸ್ಕೊಡ್ತೀನಿ, ಇಲ್ಲಾಂದ್ರೆ ಹೈದರಾಬಾದ್ಗೆ ಹೋದರೆ ಅಲ್ಲಿ ಕಳಿಸ್ಕೊಟ್ಟು ಏರ್ ಲಿಫ್ಟ್ ಮಾಡಿಕೊಡ್ತೀನಿ ಅಂತೇಳಿ. ಅವರಿಲ್ಲ, ನಮ್ಮ ಅಜ್ಜಿದು ಕೊನೆ ಆಸೆ ಮೈಸೂರಿನಲ್ಲೇ ಇರಬೇಕು ಅಂತೇಳಿ ಇಲ್ಲಿಗೆ ಬಂದರು ಅವರು ಅಂತೇಳಿ. ಸೊ ನಾನು ಸರ್ಕಾರದ ಗೌರವ ಜೊತೆಲಿ ಇವತ್ತು ಸುಮಾರು ಮಧ್ಯಾಹ್ನದವರೆಗೂ ಕೂಡ ನಮ್ಮ ಅಂತಿಮ ದರ್ಶನಕ್ಕೆ ಅಲ್ಲಿ ಮೈಸೂರಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಅದಾದ ಮೇಲೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಕೆಲಸ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇವತ್ತು ಗುಲ್ಬರ್ಗಾಗೆ ಹೋಗಿದ್ರು, ಯತೀಂದ್ರ ಅವರು. ಅವ್ರು ನಾನು ರಿಕ್ವೆಸ್ಟ್ ಮಾಡಿದೆ, ನೀವು ಕ್ಯಾನ್ಸಲ್ ಮಾಡಿ ಗೌರವವನ್ನು ಸಲ್ಲಿಸುವಂಥ ಕೆಲಸ ಮಾಡಬೇಕು ಅಂತೇಳಿ. ಅವರು ಅಲ್ಲಿ ತನ್ನ ಸಂಗೀತದ ಮೂಲಕ ಜೀವಂತವಾಗಿದ್ದಾರೆ. ಅವರು ಕರ್ನಾಟಕ ರಾಜ್ಯವನ್ನು ಮೈಸೂರಿನ ಸಾಂಸ್ಕೃತಿಕ ಜೀವನಕ್ಕೆ ಮೆಚ್ಚಿ ಇಲ್ಲೇ ವಾಸವಾಗಿದ್ದು ಇಲ್ಲೇ ಅಂತ್ಯ ಆಗುವ ಅವರ ಬಯಕೆ ನಿಜವಾಗಲೂ ಅವರೊಬ್ಬ ಮೈಸೂರು ರಾಜರು ಪ್ರೋತ್ಸಾಹಿಸಿದಂಥ ಸಂಗೀತಕ್ಕೆ ಅವರು ಕೊಟ್ಟಂಥ ಗೌರವ ಪ್ರಾಮುಖ್ಯತೆ ಅಂತ ನಾನು ಬಯಸಿದ್ದೇನೆ. ಸೊ ಅವರ ಕಳ್ಕೊಂಡು ಅವರ ಅಸಂಖ್ಯಾತ ನನ್ನನ್ನು ಸೇರಿಸಿ ಅಸಂಖ್ಯಾತ ಕೋಟ್ಯಾಂತರ ಅಭಿಮಾನಿಗಳು, ಅವರ ಕುಟುಂಬಕ್ಕೆ ತುಂಬಲಾಗದ ನಷ್ಟ ಆಗಿದೆ. ಮತ್ತೊಬ್ಬ ಜಾನಕಿ ಅಮ್ಮವ್ರನ್ನ ಕಾಣೋದು ಕಷ್ಟ. ಆದರೆ ಅವರ ಸಂಗೀತ ಸೂರ್ಯಚಂದ್ರ ಇರೋ ತನಕ ಜಾನಕಿ ಅಮ್ಮ ಜೀವಂತವಾಗಿ ನಮ್ಮ ಮೆದುಳಿನಲ್ಲಿ, ನಮ್ಮ ಕಿವಿಗಳ ರಾಷ್ಟ್ರದಲ್ಲೇ ಗಾನಕೋಗಿಲೆ ಸಂಗೀತದ ಉತ್ತುಂಗದಲ್ಲಿದ್ದಂಥ ಕರ್ನಾಟಕದವರೇ ಆದಂಥ ಸೌಕಾರ್ ಜಾನಕಿಯವರ ನಿಧನದಿಂದ ಇಡೀ ಕರ್ನಾಟಕವೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಒಂದು ರೀತಿಯ ಕಪ್ಪು ಛಾಯೆ ಮೂಡಿದೆ. ಯಾಕಂತ ಹೇಳಿದ್ರೆ ಯಾರೂ ಸಹ ಜಾನಕಿಯವರ ಹಾಡು ಕೇಳದೇ ಇರೋರು ಇಲ್ಲ ಈ ದೇಶದಲ್ಲಿ. ಅವರನ್ನು ಕಳ್ಕೊಂಡು ಸಂಗೀತ ಲೋಕಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮೈಸೂರಿನಲ್ಲಿ ಅವರ ಪ್ರಾಣತ್ಯಾಗ ಆಗಿರೋದು ಮಾತ್ರ ಒಂದು ರೀತಿ ನಮಗೆ ಸಮಾಧಾನ. ಯಾಕಂದರೆ ಹತ್ತಿರದಿಂದ ಅವ್ರನ್ನ ನೋಡುವಂಥದ್ದು, ಏನೋ ಒಂದು ಸಣ್ಣ ಸೇವೆ ಮಾಡುವಂಥದ್ದನ್ನು ಮಾಡಿದ್ದೀವಲ್ಲ ಅನ್ನೋದಷ್ಟೇ ಸಮಾಧಾನ ಬಿಟ್ಟರೆ ಇನ್ನು ಅವ್ರಿಗೆ ಸಾಟಿ ಆದಂಥ ಧ್ವನಿ, ಸಾಟಿ ಆಗುವಂಥ ಕಂಠ ಇನ್ನೆಲ್ಲೂ ಇಲ್ಲ ಅನ್ನೋದು ಗೊತ್ತಿರೋವಂಥ ಸಂಗತಿ.
ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೇಳ್ತಾ ಇದ್ವಿ, ಆಗಿನ ಗೆಜ್ಜೆ ಪೂಜೆಯ ಹಾಡುಗಳು, ಗಗನವೆಲ್ಲೋ ಭೂಮಿಯೆಲ್ಲೋ ಹಾಡು ಕೇಳಿದಾಗ ಮೈ ರೋಮಾಂಚನ ಆಗ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ. ಆ ಎರಡೂ ಕನಸಲ್ಲಂತೂ ನಾವು ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂಥ ಗೀತೆಗಳನ್ನ ಇನ್ಯಾರೂ ಹಾಡೋಕ್ಕಾಗೋದೇ ಇಲ್ಲ. ಮಹಾನ್ ದೈವಭಕ್ತರು ಎಷ್ಟರ ಮಟ್ಟಿಗೆ ಅಂದರೆ ಅವರ ಕೈಯಲ್ಲಿ ಕೃಷ್ಣನ ವಿಗ್ರಹವನ್ನು ಇಟ್ಕೊಂಡು ಅವರು ಇರೋದನ್ನು ನಾವು ಗಮನಿಸ್ಬೋದು. ಜೊತೆಲಿ ಎಸ್ ಜಾನಕಮ್ಮನವರು ಅವ್ರ ಕಂಟಕದಿಂದ ಇಡೀ ಜಗತ್ತನ್ನು ಜನಮಾನಸವನ್ನು ಗೆದ್ದಂಥವ್ರು. ಅವರು ಕಂಟಕನ್ನು ಕೇಳಿದಂಥ ಜನರು ಎಲ್ಲ ಭಾಷೆಗೆ ಜನರು, ಒಂದು ಭಾಷೆ ಅಲ್ಲ ಎಲ್ಲ ಭಾಷೆಗೆ ಜನರು ಕೂಡ ಇವತ್ತು ಮೆಚ್ಚಂತ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಹಂಸಲೇಖ ಅವರು ಅಂತಿಮ ದರ್ಶನವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ. ಕುಟುಂಬ ಸಮೇತರಾಗಿ ಹಂಸಲೇಖ ಎಸ್ ಜಾನಕಿ ಅವರ ಅಂತಿಮ ದರ್ಶನ ಪಡ್ಕೊಂಡಿರುವುದು. ಜಾನಕಿ ಅವರ ಸ್ಮಾರಕ ರಚನೆಗೆ ಸರ್ಕಾರಕ್ಕೆ ಹಂಸಲೇಖ ಮನವಿ ಮಾಡಿಕೊಂಡಿದ್ದಾರೆ. ಇವರ ಅಂತಿಮ ಸಂಸ್ಕಾರ ಆಗುವಂತಹ ಜಾಗದಲ್ಲಿ ಧ್ಯಾನ ಮಂಟಪ ಕೂಡ ಆಗಬೇಕು, ಸರ್ಕಾರ ಇದಕ್ಕೆ ಸಹಾಯ ಮಾಡಬೇಕು ಅಂತ ಹಂಸಲೇಖ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಜಾನಕಿ ಅವರ ಧ್ಯಾನ ಮಂಟಪ ನಿರ್ಮಾಣವನ್ನ ನಾವು ಮಾಡ್ತೀವಿ ಹೀಗಂತ ಸಂಗೀತ ನಿರ್ದೇಶಕ ಹಂಸಲೇಖ ಹೇಳಿದ್ದಾರೆ. ನಮಸ್ಕಾರಗಳು. ಇದೊಂದು ಸಂಸ್ಕೃತಿಗೆ ಕೋಡು ಬರೆಸ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮೈಸೂರು ಅಂದರೆ ಒಂದು ಸಂಗೀತದ ಪರಂಪರೆಯ ಒಂದು ಸ್ಥಾನ. ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡು ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿರಬೇಕು ಅಂತ ಆಸೆಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ನಾನು ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ. ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನು ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂಥ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು.